Hello viewers, welcome to Bus ITI channel. So ಇವತ್ತಿನ ಕ್ಲಾಸ್ ಅಲ್ಲಿ ನಾವು in 3 types of classification electronic circuits ಅಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳಿದ್ವಲ್ಲ ಟ್ರಾನ್ಸ್ಫಾರ್ಮರ್ಸ್ ಅದರ ಬಗ್ಗೆ ಲಾಸ್ಟ್ ಕ್ಲಾಸಿಫಿಕೇಶನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಟ್ರಾನ್ಸ್ಫಾರ್ಮರ್ಸ್ ಆಸ್ ಪರ್ ಔಟ್ಪುಟ್, ಅದರ ಔಟ್ಪುಟ್ ವೋಲ್ಟೇಜ್ ಯಾವ ರೀತಿ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿ ಯಾವ ರೀತಿ ಕ್ಲಾಸಿಫಿಕೇಶನ್ ಆಗಿದೆ ಅನ್ನೋದ್ರ ಮೇಲೆ ಡಿಸ್ಕಸ್ ಮಾಡೋಣ. So transformers output on the basis of output ಮೇಲೆ ಅಥವಾ ಔಟ್ಪುಟ್ ವೋಲ್ಟೇಜ್ ಮೇಲೆ ಡಿಪೆಂಡ್ ಆಗಿ 2 ಟೈಪ್ಸ್ ಆಗಿ ಕ್ಲಾಸಿಫೈ ಮಾಡ್ತೀವಿ. ವೋಲ್ಟೇಜ್ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಅಂತ ಹೇಳಿ ಹಾಗೂ ವೋಲ್ಟೇಜ್ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಅಂತ ಹೇಳಿ. ಸೊ ಇದರಲ್ಲಿ ಇನ್ನೊಂದು ಕ್ಲಾಸಿಫಿಕೇಶನ್, ಇದ್ರ ಕ್ಲಾಸಿಫಿಕೇಶನ್ ಅಲ್ಲ ಬಟ್ ಆಸ್ ಪರ್ ಔಟ್ಪುಟ್ ಅಲ್ಲ, ಒಂದು ಐಸೋಲೇಷನ್ ಟ್ರಾನ್ಸ್ಫಾರ್ಮರ್ ಅಂತ ಹೇಳಿ ಒಂದಿರುತ್ತೆ. ಅದ್ರ ಬಗ್ಗೆ ಒಂದು ಸ್ವಲ್ಪ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ವೋಲ್ಟೇಜ್ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಅಂತಂದ್ರೆ ಏನು, ನಾವು ಲಾಸ್ಟ್ ಕ್ಲಾಸ್ಗಳಲ್ಲೆಲ್ಲ ಡಿಸ್ಕಸ್ ಮಾಡ್ಕೊಂಡು ಬಂದಿದ್ವಿ. ಸೊ ಉಳಿದಿರೋ ಎಲ್ಲ ಟ್ರಾನ್ಸ್ಫಾರ್ಮರ್ಗಳನ್ನು ಐದರ್ ಸ್ಟೆಪ್ ಅಪ್ ಆ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ಗಳಾಗಿ ಯೂಸ್ ಮಾಡಬಹುದು ಅಂತ ಹೇಳಿದ್ವಿ. ಸೊ ಫಸ್ಟ್ ಆಫ್ ಆಲ್ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಅಂದ್ರೆ ಏನು, ಒಂದು ನಾವು ಇನ್ಪುಟ್ ವೋಲ್ಟೇಜ್ ಏನು ಕೊಡ್ತೀವಿ ಪ್ರೈಮರಿಯಲ್ಲಿ ಅದಕ್ಕಿಂತ ಸೆಕೆಂಡ್ರಿಯಲ್ಲಿ ಸಿಗುವಂತಹ ಔಟ್ಪುಟ್ ವೋಲ್ಟೇಜ್ ಜಾಸ್ತಿ ಇರುತ್ತೆ ವೋಲ್ಟೇಜ್ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ಗೆ. ಸೊ ಸೆಕೆಂಡ್ರಿ ವೈಂಡಿಂಗ್ ಕನ್ಸಿಸ್ಟ್ ಆಫ್ ಅ ಗ್ರೇಟ್ ನಂಬರ್ ಆಫ್ ಟರ್ನ್ಸ್. ಸೆಕೆಂಡ್ರಿ ವೈಂಡಿಂಗ್ಸ್ ಏನಿದೆ ಜಾಸ್ತಿ, ಪ್ರೈಮರಿಗಿಂತ ಜಾಸ್ತಿ ನಂಬರ್ ಆಫ್ ಟರ್ನ್ಸ್ ಇರುತ್ತೆ. ಸೊ ಈ ರೀತಿ ನಾವು ವೋಲ್ಟೇಜ್ ಅನ್ನ, ಇನ್ಪುಟ್ ವೋಲ್ಟೇಜ್ ಅನ್ನ ಜಾಸ್ತಿ ಮಾಡಬಹುದು ಬೈ ಇನ್ಕ್ರೀಸಿಂಗ್ ದ ನಂಬರ್ ಆಫ್ ಟರ್ನ್ಸ್. So let the transfer of electrical energy be 100%. So ನಾವು ಪ್ರೈಮರಿ ಇಂದ ಸೆಕೆಂಡ್ರಿಗೆ ಅಥವಾ ಒಂದು ಸರ್ಕ್ಯೂಟ್ ಇಂದ ಇನ್ನೊಂದು ಸರ್ಕ್ಯೂಟ್ಗೆ ಎಲೆಕ್ಟ್ರಿಕಲ್ ಎನರ್ಜಿ ಟ್ರಾನ್ಸ್ಫರ್ ಬಂದು ನಾವು 100% ಅಂತ ಹೇಳಿ ನಾವು ಅಸ್ಯೂಮ್ ಮಾಡ್ಕೊಂಡಿದ್ದೇವಾಗ, ಸೊ ಎನರ್ಜಿ ಇನ್ ಪ್ರೈಮರಿ ವಿಲ್ ಬಿ ಈಕ್ವಲ್ ಟು ದ ಎನರ್ಜಿ ಇನ್ ಸೆಕೆಂಡ್ರಿ, ಅಥವಾ ಎನರ್ಜಿ ಅಂತ ಹೇಳಿದ್ರೆ ನಾವು ಪವರ್ ಅಂತ ಹೇಳ್ಬಹುದು. ಪವರ್ ಇನ್ ಪ್ರೈಮರಿ ವಿಲ್ ಬಿ ಈಕ್ವಲ್ ಟು ಪವರ್ ಇನ್ ಸೆಕೆಂಡ್ರಿ. ಸೊ ಅಗೇನ್ ಪವರ್ ಇಸ್ ಅ ಪ್ರಾಡಕ್ಟ್ ಆಫ್ ಕರೆಂಟ್ ಅಂಡ್ ವೋಲ್ಟೇಜ್. ಸೊ ಐ ಪಿ ಅಂತಂದ್ರೆ ಕರೆಂಟ್ ಆಫ್ ಪ್ರೈಮರಿ ಇಂಟು ಇ ಪಿ ಅಂತಂದ್ರೆ ವೋಲ್ಟೇಜ್ ಆಫ್ ಪ್ರೈಮರಿ ಅಂತ ಹೇಳ್ತೀವಿ. ಸೊ ಇದು ಎರಡರದ್ದು ಪ್ರಾಡಕ್ಟ್ ಬಂದು ಪವರ್ ಅಂತ ಹೇಳ್ಬಹುದು. ಸೊ ದಟ್ ಈಸ್ ಈಕ್ವಲ್ಸ್ ಟು ಕರೆಂಟ್ ಆಫ್ ಸೆಕೆಂಡ್ರಿ ಇಂಟು ವೋಲ್ಟೇಜ್ ಆಫ್ ಸೆಕೆಂಡ್ರಿ. ಸೊ ಈ ರೀತಿ ನಾವು ನೋಡಿದವಾಗ ಇನ್ಕ್ರೀಸ್ ಇನ್ ದ ಸೆಕೆಂಡ್ರಿ ವೋಲ್ಟೇಜ್, ವೋಲ್ಟೇಜ್ ಇನ್ಕ್ರೀಸ್ ಆದಂಗೆಲ್ಲ ಕರೆಂಟ್ ಏನಾಗತ್ತೆ, ರೆಡ್ಯೂಸ್ ಆಗತ್ತೆ. ಸೊ ವೋಲ್ಟೇಜ್ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಅನ್ನ ನಾವು ಕರೆಂಟ್ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಅಂತಾನು ಕರಿತೀವಿ. ಇದನ್ನ ಬಂದು ಯೂಸ್ಡ್ ಇನ್ ರೆಕ್ಟಿಫೈರ್ಸ್ ಅಲ್ಲಿ ಯೂಸ್ ಮಾಡ್ತೀವಿ, ಎಲೆಕ್ಟ್ರಿಸಿಟಿ ಡಿಸ್ಟ್ರಿಬ್ಯೂಷನ್ ಸ್ಟೇಷನ್ಸ್ ಅಲ್ಲಿ, ಹಾಗೂ ಇನ್ನು ಬೇರೆ ಹತ್ರ ಎಲ್ಲಾದ್ರೆ ನಮಗೆ ಇನ್ಪುಟ್ ವೋಲ್ಟೇಜ್ಗಿನ ಔಟ್ಪುಟ್ ವೋಲ್ಟೇಜ್ ಎಲ್ಲಿ ಜಾಸ್ತಿ ಬೇಕಾಗತ್ತೆ ಅಂಥದ್ರಲ್ಲಿ ನಾವು ಈ ಒಂದು ವೋಲ್ಟೇಜ್ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಅನ್ನ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಈಸ್ ವೋಲ್ಟೇಜ್ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್. ಈ ಒಂದು ಟ್ರಾನ್ಸ್ಫಾರ್ಮರ್ ಔಟ್ಪುಟ್ ವೋಲ್ಟೇಜ್ ಪ್ರೈಮರಿಯಲ್ಲಿ, ಸೆಕೆಂಡ್ರಿಯಲ್ಲಿ ನಮಗೆ ಔಟ್ಪುಟ್ ಏನು ಸಿಗತ್ತಲ್ಲ ಅದು ನಾವು ಪ್ರೈಮರಿಯಲ್ಲಿ ಏನು ಅಪ್ಲೈ ಮಾಡಿರ್ತೀವಿ ಅದಕ್ಕಿಂತ ಕಡಿಮೆ ಇರುತ್ತೆ. ಸೊ ಪ್ರೈಮರಿ ವೈಂಡಿಂಗ್ಸ್ಗಿಂತ ನಾವು ಕಂಪೇರ್ ಮಾಡಿದವಾಗ ಸೆಕೆಂಡ್ರಿ ವೈಂಡಿಂಗ್ಸ್ ಅಲ್ಲಿ ನಂಬರ್ ಆಫ್ ಟರ್ನ್ಸ್ ಕಡಿಮೆ ಇರ್ತವೆ. ಸೊ ಅದಕ್ಕಾಗಿ ಏನಾಗುತ್ತೆ, ನಾವು ಕೊಟ್ಟಿರೋ ವೋಲ್ಟೇಜ್ಗಿಂತ ಕಡಿಮೆ ವೋಲ್ಟೇಜ್ ಔಟ್ಪುಟ್ ಆಗಿ ನಮಗೆ ಸಿಗತ್ತೆ. ಸೊ ಇಟ್ಸ್ ಟೋಟಲಿ ಡಿಪೆಂಡ್ಸ್ ಆನ್ ದ ನಂಬರ್ ಆಫ್ ಟರ್ನ್ಸ್. ನಾವು ಸೆಕೆಂಡ್ರಿಯಲ್ಲಿ ನಾವು ಏನ್ ನಂಬರ್ ಆಫ್ ಟರ್ನ್ಸ್ ಯೂಸ್ ಮಾಡ್ತಾ ಇದ್ದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿ ವೋಲ್ಟೇಜ್ ಸ್ಟೆಪ್ ಅಪ್ ಅಥವಾ ಸ್ಟೆಪ್ ಡೌನ್ ಆಗುತ್ತೆ. ಸೊ ವೋಲ್ಟೇಜ್ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್, ಸೊ ನಾವು ಲಾಸ್ಟ್ ಇದರಲ್ಲೇ ನೋಡಿದ ಹಾಗೆ ನಾವು ವೋಲ್ಟೇಜ್ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಅಲ್ಲಿ ಆಸ್ ದ ವೋಲ್ಟೇಜ್ ಇನ್ಕ್ರೀಸಸ್ ಕರೆಂಟ್ ವಿಲ್ ರೆಡ್ಯೂಸ್. ಸೊ ಕರೆಂಟ್ ವೋಲ್ಟೇಜ್ ರೆಡ್ಯೂಸ್ ಆಗಿದವಾಗ ಕರೆಂಟ್ ಇನ್ಕ್ರೀಸ್ ಆಗುತ್ತೆ. ಸೊ ಫಾರ್ ದಿಸ್ ವೋಲ್ಟೇಜ್ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಅಲ್ಲಿ ಏನಾಗುತ್ತೆ, ವೋಲ್ಟೇಜ್ ರೆಡ್ಯೂಸ್ ಆಗುತ್ತೆ. ನಾವು ಪ್ರೈಮರಿಯಲ್ಲಿ ಕೊಟ್ಟಿರೋದಕ್ಕಿಂತನೂ ಸೆಕೆಂಡ್ರಿಯಲ್ಲಿ ಇರುವಂತಹ ವೋಲ್ಟೇಜ್ ರೆಡ್ಯೂಸ್ ಆಗುತ್ತೆ. ಸೊ ವೋಲ್ಟೇಜ್ ರೆಡ್ಯೂಸ್ ಆದವಾಗ ಏನಾಗುತ್ತೆ, ಕರೆಂಟ್ ಇನ್ಕ್ರೀಸ್ ಆಗುತ್ತೆ. ಸೊ ಈ ಒಂದು ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಅನ್ನ, ವೋಲ್ಟೇಜ್ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಅನ್ನ ನಾವು
ಕರೆಂಟ್ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಅಂತಾನೂ ಕರಿಬಹುದು. ಸೊ ಇದನ್ನ ಬಂದು ಎಲೆಕ್ಟ್ರಿಕ್ ಆರ್ಕ್ ವೆಲ್ಡಿಂಗ್ ಅಲ್ಲಿ ಯೂಸ್ ಮಾಡ್ತೀವಿ, ಎಲೆಕ್ಟ್ರೋಪ್ಲೇಟಿಂಗ್ ಅಲ್ಲಿ ಯೂಸ್ ಮಾಡ್ತೀವಿ, ಅಂಡ್ ಎಲೆಕ್ಟ್ರಿಸಿಟಿ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಸೊ ಎಲೆಕ್ಟ್ರಿಸಿಟಿ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ಸ್ ಅಲ್ಲಿ ಯೂಸ್ ಮಾಡಬೇಕಾದ್ರೆ ಇದ್ರ ಸೈಜ್ ಬಂದು ತುಂಬಾ ಲಾರ್ಜ್ ಮಾಡಿರ್ತಾರೆ, ತುಂಬಾ ದೊಡ್ಡದಾಗಿ ಮಾಡಿರ್ತಾರೆ. ಯಾಕಂದ್ರೆ ಬಹಳಷ್ಟು ಡಿವಿಷನ್ಸ್ಗೆ ಸಬ್ಸ್ಟಿಟ್ಯೂಷನ್ಸ್ ಬೇಕಾಗತ್ತೆ. ಅದಕ್ಕಾಗಿ ಇದನ್ನ ಏನ್ ಮಾಡ್ತಾರೆ, ತುಂಬಾ ಲಾರ್ಜ್ ಸೈಜ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಎಲ್ಲಿ ಯೂಸ್ ಮಾಡೋದು, ಎಲೆಕ್ಟ್ರಿಕಲ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಲ್ಲಿ ಯೂಸ್ ಮಾಡುವಂತಹ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ಗಳು ತುಂಬಾ ಲಾರ್ಜ್ ಸೈಜ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಸೊ ನೆಕ್ಸ್ಟ್ ನಾನು ಹೇಳಿದೆ ಒಂದು ಐಸೋಲೇಷನ್ ಟ್ರಾನ್ಸ್ಫಾರ್ಮರ್ ಅಂತ ಹೇಳ್ತೀನಿ. A transformer which when used for isolating an electrical or electronic equipment from the supply line is called an isolation transformer. ಸೊ ಯಾವಾಗಾದ್ರೆ ಎಲೆಕ್ಟ್ರಿಕಲ್ ಅಥವಾ ಎಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟ್ ನ ಸಪ್ಲೈ ಲೈನ್ ಇಂದ ಐಸೋಲೇಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ, ಆ ಟ್ರಾನ್ಸ್ಫಾರ್ಮರ್ ಅನ್ನ ನಾವು ಐಸೋಲೇಷನ್ ಟ್ರಾನ್ಸ್ಫಾರ್ಮರ್ ಅಂತ ಕರಿತೀವಿ. ಸೊ ನಮ್ಗೆ ಗೊತ್ತಿದ್ದ ಹಾಗೆ ಎಲೆಕ್ಟ್ರಿಕಲ್ ಎನರ್ಜಿ ಟ್ರಾನ್ಸ್ಫಾರ್ಮರ್ಸ್ ಅಲ್ಲಿ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿ ಫ್ರಮ್ ಒನ್ ಸರ್ಕ್ಯೂಟ್ ಇಂದ ಇನ್ನೊಂದು ಸರ್ಕ್ಯೂಟಿಗೆ ಯಾವ ರೀತಿ ಆಗತ್ತೆ, ವಿತೌಟ್ ಎನಿ ಫಿಸಿಕಲ್ ಕನೆಕ್ಷನ್. ಪ್ರೈಮರಿಯಿಂದ ಸೆಕೆಂಡ್ರಿಗೆ ಕನೆಕ್ಷನ್ ಆಗಬೇಕಾದ್ರೆ ವಿತೌಟ್ ಕರೆಂಟ್ ಟ್ರಾನ್ಸ್ಫರ್ ಆಗಬೇಕು ಆದ್ರೆ, ಅಥವಾ ಎಲೆಕ್ಟ್ರಿಕಲ್ ಎನರ್ಜಿ ಟ್ರಾನ್ಸ್ಫರ್ ಆಗಬೇಕು ಆದ್ರೆ ವಿತೌಟ್ any physical connection between primary and secondary ಏನಾಗುತ್ತೆ, transfer of electrical energy will take place. So therefore equipment to which the electric supply is given, so ನೋಡ್ರಿ, to which the electric supply is given through a transformer remains isolated from the supply line. So ಅದಕ್ಕಾಗಿ ನಾವು ಯಾವ ಒಂದು ಇಕ್ವಿಪ್ಮೆಂಟಿಗಾದ್ರೆ ಟ್ರಾನ್ಸ್ಫಾರ್ಮರ್ ಇಂದ ನಾವು ಸಪ್ಲೈ ಅನ್ನ ಕೊಟ್ಟಿದ್ದವಾಗ ಏನಾಗತ್ತೆ, ಆ ಒಂದು ಎಕ್ವಿಪ್ಮೆಂಟ್ ಯಾವುದಕ್ಕಾದ್ರೆ ನಾವು ಸಪ್ಲೈ ಅನ್ನ ಕೊಟ್ಟಿದ್ದೀವಿ ಟ್ರಾನ್ಸ್ಫಾರ್ಮರ್ ಮುಖಾಂತರ, ಸೊ ಅದು ಮೇನ್ ಲೈನ್ ಇಂದ ಐಸೋಲೇಟೆಡ್ ಆಗಿರುತ್ತೆ. ಸೊ ಇದರಿಂದ ಏನು ಎಲೆಕ್ಟ್ರಿಕ್ ಶಾಕ್ಸ್ ಆಗುವಂತಹದ್ದು ಎಕ್ವಿಪ್ಮೆಂಟ್ ಆಪರೇಟರ್ಗೆ ಅಥವಾ ಮೆಕ್ಯಾನಿಕ್ಗೆ ಎಲೆಕ್ಟ್ರಿಕ್ ಶಾಕ್ ಆಗುವಂತಹ ಪಾಸಿಬಿಲಿಟೀಸ್ ಬಹಳ ಕಡಿಮೆ ಆಗ್ತವೆ. ಸೊ ಯಾವುದೇ ಒಂದು ಟ್ರಾನ್ಸ್ಫಾರ್ಮರ್ ಇಂದ ನಾವು ಎಲೆಕ್ಟ್ರಾನಿಕ್ ಅಥವಾ ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ಗೆ ನಾವು ಕನೆಕ್ಷನ್ ಅನ್ನ ಕೊಟ್ಟಿದ್ದವಾಗ ಮೇನ್ ಲೈನ್ ಇಂದ, ಸೊ ಯಾವಾದ್ರೆ ಇಕ್ವಿಪ್ಮೆಂಟ್ ಇರುತ್ತೆ ಅದು ಬಂದು ಮೇನ್ ಲೈನ್ ಇಂದ ಐಸೋಲೇಟ್ ಆಗಿರುತ್ತೆ. ಸೊ ಇದರಿಂದ ಎಲೆಕ್ಟ್ರಿಕ್ ಶಾಕ್ಸ್ ಆಗುವಂತಹ ಅನಾಹುತ ಆಗುವಂತಹ ಒಂದು ಪಾಸಿಬಿಲಿಟೀಸ್ ಏನಿರುತ್ತೆ ತುಂಬಾ ಕಡಿಮೆ ಆಗುತ್ತೆ. ಸೊ ಇದು ಬಂದು ಐಸೋಲೇಷನ್ ಟ್ರಾನ್ಸ್ಫಾರ್ಮರ್ ಅಂತ ಹೇಳ್ತೀವಿ ನಾವು. ಸೊ ಐ ಹೋಪ್ ನಿಮ್ಗೆಲ್ಲ ಅರ್ಥ ಆಗಿದೆ ಅಂತ ತಿಳ್ಕೊತಾ ಇದ್ದೀವಿ. 3 ಟೈಪ್ಸ್ ಆಫ್ ಕ್ಲಾಸಿಫಿಕೇಶನ್ ಯಾವಾದ್ರೆ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಸ್ ಗಳಲ್ಲಿ ಜಾಸ್ತಿ ಬಳಕೆ ಮಾಡ್ತೀವಿ ಅದನ್ನ ನಾವು ಇವತ್ತಿನವರೆಗೂ ನಾವು ಡಿಸ್ಕಸ್ ಮಾಡಿದ್ದೀವಿ. ಸೊ ಐ ಹೋಪ್ ಯು ಅಂಡರ್ಸ್ಟುಡ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ and press the bell icon for further notifications. Like and share the videos. Thank you.